ಶುಭ ಮುಂಜಾನೆ. ಇವತ್ತು ಡಾಕ್ಟರ್ ನಯನ ಗ್ರೂಪ್ಸ್ ಅವರಿಂದ ಬಹಳ ಅದ್ಭುತವಾದ ನಮ್ಮ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸಂಗೀತ ಸಂಯೋಜನೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಹಮ್ಮಿಸ್ಕೊಂಡಿದ್ದಾರೆ. ಇದು ಬಹಳ ಖುಷಿ. ಎಲ್ಲ ಕಡೆ ನೀವು ಕೇಳ್ತಾ ಇದ್ದೀರಾ ರೇಖಾ ಮನಃಶಾಂತಿ ಎಲ್ಲ ಮ್ಯೂಸಿಕ್ ಪ್ರೋಗ್ರಾಮಲ್ಲಿ ನಾನೊಬ್ಬ ವಿಜ್ಞಾನಿಯಾಗಿ ಆದಷ್ಟು ಮ್ಯೂಸಿಕ್ಕಿಗೆ ಬಹಳ ಒತ್ತಾಸೆ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ದೇಹ ಮತ್ತು ಮನಸ್ಸಿನ ಒಡನಾಟದಲ್ಲಿ ಈ ಸಂಗೀತದ ಒಂದು ವಾಟ್ ವಿ ಕಾಲ್ ಇಟ್ ಆಸ್ ಅ ವೆಪನ್ ಅಂತಲೇ ಹೇಳ್ಬೋದು. ಈ ಸಂಗೀತದಿಂದ ರೋಗ ನಿವಾರಣೆ, ಸಂಗೀತದಿಂದ ನೋವಿನ ನಿವಾರಣೆ, ಇಟ್ ವರ್ಕ್ಸ್ ಲೈಕ್ ಎ ಮೆಡಿಸಿನ್. ಓವರ್ ಆಲ್ ಬಾಡಿಲಿ ನಾವು ಅನ್ಕೋಬೇಕಾದ್ರೆ ನಮ್ಮ ಸಂಗೀತ ಎಷ್ಟು ಚಂದ ಅಂತ ಹೇಳಿದ್ರೆ ಅದು ಒಂದು 10 ನಿಮಿಷದೇ ಆಗಿರ್ಬೋದು, 10 ತಾಸುಗಳೇ ಆಗಿರ್ಬೋದು, ಆ ಸಂಗೀತ ಕೇಳೋದೇ ಆಗಿರ್ಬೋದು, ಅಥವಾ ಸಂಗೀತ ನಮ್ಮ ಬಾಯಿಂದ ಹಾಡೋದೇ ಆಗಿರ್ಬೋದು, ಅನೇಕ ರೀತಿಯ ಒಂದು ಪಾಸಿಟಿವ್ ಇನ್ಪುಟ್ ಮೈಂಡ್ ಬಾಡಿಗೆ ಕನೆಕ್ಟ್ ಮಾಡ್ತಾ ಇದೆ ಅಂದಾಗ ಬಹಳ ಖುಷಿಯಾಗತ್ತೆ. ನನಗೆ ಮತ್ತಷ್ಟು ಖುಷಿ ಅಂತ ಏನಂದರೆ ನಮ್ಮ ಸಾಂಸ್ಕೃತಿಕ ನಗರ ನಮ್ಮ ಮೈಸೂರು ಎಂತೆಂಥ ಅದ್ಭುತವಾದ ಕಾರ್ಯಕ್ರಮಗಳು, ಇಂಥ ಒಳ್ಳೊಳ್ಳೆ ಸಂಗೀತ ಸಂಯೋಜಕರು ಎಲ್ಲ ಸೇರಿಕೊಂಡು ತಿಂಗಳಿಗೆ ಒಂದು 2, 3, 4 ಕಾರ್ಯಕ್ರಮಗಳಾಗ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ. ನಾನೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಆಲ್ ವೀಕ್ ವಿ ವರ್ಕ್ ಹಾರ್ಡ್, ಇಲ್ಲ ಅಂತಲ್ಲ. ನಾವು ಒಟ್ಟಾದ ಸ್ಟ್ರೆಸ್ ಸಿಕ್ಕಾಬಟ್ಟೆ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ದಿನ ಬೇಕು ಅಂತ ನಾನು ಹೇಳ್ತೀನಿ. ನಿಜವಾಗ್ಲೂ ಈ ರೀತಿ ಕಾರ್ಯಕ್ರಮದಲ್ಲಿ ಓವರ್ ಆಲ್ ವಿ ಕ್ಯಾನ್ ಡಿಟಾಕ್ಸ್ ಮೈಂಡ್ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗ್ತಾ ಇದೆ. ಇಲ್ಲಿ ನೋಡಿ, ಆಗಲೇ ಬಂದು 2 ತಾಸು ಆಗಿದೆ, ಎಷ್ಟು ಉಲ್ಲಾಸ ನಮ್ಮ ಮುಖದಲ್ಲಿ ನೀವು ಕಾಣ್ತಾ ಇದ್ದೀರ, ಎಷ್ಟು ಖುಷಿ ಆಗ್ತಾ ಇದೆ. ಎಲ್ಲೋ ನಿಂತು ಎಲ್ಲೋ ಕಾಲ ಕಳೆಯೋಕ್ಕಿಂತ, ಅಥವಾ ಏನೋ ಒಂದು ದುಡ್ಡು ಇನ್ವೆಸ್ಟ್ ಮಾಡಿ ಕಾಲ ಕಳೆಯೋಕ್ಕಿಂತ, ಎಲ್ಲೋ ಒಂದು ಮಾಲಲ್ಲಿ ನಿಂತು ಅಲ್ಲಿ ಇಲ್ಲಿ ಓಡಾಡೋಕ್ಕಿಂತ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದು ಕೂತು ಮುಖಾಮುಖಿಯಾಗಿ ನಡೆಯುವಂತಹ ಒಂದು ಕಾರ್ಯಕ್ರಮ, ಮುಖಾಮುಖಿಯಾಗಿ ನಾವು ನೋಡುವಂತಹ ಒಂದು ಕಾರ್ಯಕ್ರಮ, ಇಂತಹ ಒಂದು ಅವಕಾಶಗಳನ್ನ ನಿಜವಾಗ್ಲೂ ನಮ್ಮ ಇಂಥ ಒಳ್ಳೊಳ್ಳೆ ಸಂಯೋಜಕರು ಮಾಡ್ತಾ ಇದ್ದಾರೆ ಅಂದ್ರೆ ರಿಯಲಿ ಥ್ಯಾಂಕ್ ಯು, ಯು ಆರ್ ಗ್ರೇಟ್ಫುಲ್ ಅಂತ ನಾನು ಹೇಳ್ತೀನಿ. ಅದರಲ್ಲೂ ನಮ್ಮ ಅತಿಥಿಗಳಾಗಿ ಕರೀತಾ ಇದ್ದೀರಾ. ನಮಗೂ ಇದು ಬಿಲೀವ್ ಇಟ್ ಆರ್ ನಾಟ್ ಸಿಗೋ ಒಂದು ಸಂಡೇ ಅರ್ಧ ದಿನ ಇವ್ರ ಜೊತೆ ನಾನು ಕಳೆದಾಗ ಎಷ್ಟು ಚಂದ ಅನುಭವ ಈ ಮನಸ್ಸಿಗೆ ಆಗ್ತಾ ಇದೆ ಅಂದ್ರೆ. ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ, ನಾಟ್ ಓನ್ಲಿ ಫ್ರಮ್ ದ ಮೈಸೂರು, ಎಲ್ಲ ವಿಜಯಪುರ ಆ ಕಡೆಯಿಂದೆಲ್ಲ ಬಂದು ನಮ್ಮ ಜೊತೆ ಕೂತ್ಕೊಂಡು ಹಾಡಿ ಮನೋರಂಜಿಸಿ ಅವ್ರಿಗೂ ಒಂದು ಮನೋರಂಜನೆ, ಒಂದು ಊಟ ಕೂತ್ಕೊಂಡು ಮಾಡಿದ್ದಾಗಿರ್ಬೋದು. ಇಂತಹ ಒಂದು ಅದ್ಭುತ ಅವಕಾಶ ಸಿಗ್ತಾ ಇದೆ ಈ ಥರ ವೇದಿಕೆಯಿಂದ ಅಂತ ಅಂದಾಗ ದಯವಿಟ್ಟು ಇಂಥ ವೇದಿಕೆಗಳನ್ನ ಬಹಳಷ್ಟು ನೀವು ಕಲ್ಪಿಸ್ಕೊಂಡು ಬರಬೇಕು. ನಯನ ಈವನ್ ವಿಜಯಶ್ರೀ ಅವರು ಅಂದ್ಕೊಂಡಿದ್ದಾರೆ. ಡಾಕ್ಟರ್ ನಯನ ಅವರು ಅವತ್ತು ಅವ್ರ ಸಂಘಟನೆಯಿಂದ ಒಂದು ಕೊರಕ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ. ಎಲ್ಲ ಹುರುಪಿನಿಂದ ಬಂದು ಆಡ್ತಾ ಇದ್ದಾರೆ. ಎಲ್ಲರೂ ಹುರುಪು ಹಂಗಿರ್ಬೇಕು. ಯಾಕಂದರೆ ಹಾಡ್ತಾ ರಾಗ ನಡ್ದ ರೋಗ ಅಂತ ಹೇಳ್ತಾರೆ ದೊಡ್ಡವರು. ಆ ರೋಗ ಬೇಡ, ಬಂದರೆ ರಾಗ ಮಾತ್ರದಲ್ಲಿ ಹಾಡ್ತಾ ದೊಡ್ಡ ಸಿಂಗರ್ ಆಗ್ಬೋದು ಮುಂದೆ. ಇವತ್ತೆಲ್ಲ ಅವರಲ್ಲಿ ಯಾವುದೋ ಒಂದು ಒಳಗಡೆ ಅಡಗಿರುವಂಥ ಹೊರಗೆ ಹೊರತು ಅವರು ದೊಡ್ಡ ಸಿಂಗರ್ ಆಗ್ಬೋದು ಅಂತ ನನಗನ್ಸುತ್ತೆ. ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ, ಎಲ್ಲ ಬನ್ನಿ, ಎಲ್ಲೇ ನಡೀತಿರಲಿ ಕಾರ್ಯಕ್ರಮ ಬಂದು ಅಟೆಂಡ್ ಮಾಡಿ, ನಿಮ್ಗೆ ಎಷ್ಟು ಯಾವ್ದು ಹಾಡಾಗಿ ಬರುತ್ತೋ ಅದನ್ನು ಹಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ನಾನು ಒಬ್ಬಳಿಂದ ಏನು ಕಾರ್ಯಕ್ರಮ ಯಶಸ್ವಿ ಆಗ್ಬಿಡಲ್ಲ. ನನ್ನ ಜೊತೆಗಿರೋ ನನ್ನ ಫ್ರೆಂಡ್ಸು ಸಹ ಗಾಯಕರು ಸೊ ಅಷ್ಟೇ ಸಪೋರ್ಟಿವ್ ಆಗಿ ಇರ್ತಾರೆ ನನಗೆ. ಮತ್ತು ಇನ್ನೊಂದೇನು ಅಂದರೆ ನನ್ನ ಟೀಮು, ನಾನು ಇವತ್ತು ನಯನ ಮ್ಯೂಸಿಕಲ್ ಗ್ರೂಪ್ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಕಾರಣಕರ್ತರು ಇವ್ರ ಜೊತೆಗೆ ಇನ್ನೊಬ್ರು ಹೊರಟೋದ್ರು, ಮಹೇಶ್ ಅಂತ ಪೊಲೀಸ್. ಅವರು ನಾನು ಕಾರ್ಯಕ್ರಮ ಮಾಡೋದೆಲ್ಲ ಬೇಡ ಅಂದರೆ ಇಲ್ಲ ಮಾಡಲೇಬೇಕು, ನಿಮ್ಮ ನಯನ ಮ್ಯೂಸಿಕಲ್ ಗ್ರೂಪ್ ಹೆಸರು ಉಳ್ಕೋಬೇಕು ಅಂತ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿ ಈಗ ಉಳಿಸಿದ್ದಾರೆ. ಅದ್ರ ಜೊತೆಗೆ ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇಷ್ಟು ಕಾರ್ಯಕ್ರಮಗಳಲ್ಲಿ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ನಂಗೆ ಸಹಕರಿಸಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಯಶಸ್ವಿನಿ ಲೋಕೇಶ್ವರ್ ಅವರು. ಮತ್ತು ನನ್ನ ಭಾಳ ದೊಡ್ಡ ಗೆಳತಿ, ನನಗೆ ನನ್ನ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ನಾನಿದ್ದೀನಿ, ನೀನು ಇರೋ ಧೈರ್ಯವಾಗಿ ಅಂತ ಅಂದ್ಕೊಂಡು, ಅಂದರೆ ಅವಳು ನನ್ನ ಗೆಳತಿ ಇರೋದಕ್ಕಿಂತ ನನ್ನ ಅಕ್ಕ ಅಥವಾ ನನ್ನ ತಾಯಿ ಸ್ಥಾನದಲ್ಲಿ ನಿಂತಿದ್ದಾಳೆ ಅಂದರೆ ತಪ್ಪಾಗ್ಲಾರ್ದು. ಈ ನನ್ನ ಪ್ರಾಣ ಸ್ನೇಹಿತೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾಳೆ. ಸೊ ಹಾಗೆ ಮ್ಯಾಮು ಕೂಡ, ರೇಖಾ ಮೇಡಮ್, ನಾನು ಇದ್ದೀನಿ ಕಣೆ ಜೊತೆಗೆ, ನೀನು ಇದ್ಕೊಂಡು ನೀನು ಹೋಗ್ತಾ ಇರಿ, ನಾನು ಇದ್ದೀನಿ, ನಿನಗೆ ಯಾಕೆ ಚಿಂತೆ ಅಂತ ಒಂಥರ ಎಷ್ಟು ಧೈರ್ಯ ತುಂಬ್ತಾರೆ. ಎಷ್ಟು ಅವ್ರದ್ದೊಂದೊಂದು ಮೆಸೇಜ್ ಕೇಳ್ತಾರೆ, ನನಗೆ ಅದಕ್ಕೆ ರಿಪ್ಲೈ ಏನು ಕೊಡಬೇಕು ಅಂತಲೇ ಗೊತ್ತಾಗಲ್ಲ. ಅಷ್ಟು ಎನರ್ಜೆಟಿಕ್ ಆಗಿ ಅವರು, ಅಷ್ಟು ನನಗೆ ಸಪೋರ್ಟಿವ್ ಆಗಿ ಅಷ್ಟು ಧೈರ್ಯ ತುಂಬ್ತಾರೆ, ಅಷ್ಟೊಂದು ಇದಾಗಿದ್ದಾರೆ. ಸೊ ನನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬರಲಿಕ್ಕೆ ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನನ್ನ ಫ್ರೆಂಡ್ಸು ಮತ್ತು ಎಲ್ಲ ಸಹ ಗಾಯಕಿಯರು ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಅದ್ರ ಜೊತೆಗೆ ಮಾಧ್ಯಮದವರು. ಸೊ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.